ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ಅದ್ಭುತ ಸ್ಥಳ ಕರ್ಕೊಂಡು ಹೋಗ್ತಾ ಇದ್ದೀನಿ. ಶ್ರೇಷ್ಠವಾದ ಸ್ಥಳ, ಪುಣ್ಯ ಸ್ಥಳ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದಪ್ಪ ಅಂದರೆ ಬಂಜಾರ ಸಮುದಾಯದ ಗುರು ಎಂದೇ ಪೂಜಿಸಲ್ಪಡುತ್ತಿರುವಂತಹ ಶ್ರೇಷ್ಠ ದಾರ್ಶನಿಕನ ಒಂದು ಹುಟ್ಟು ಸ್ಥಳ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ದೇಶದ ನೆಲ ಸಾಂಸ್ಕೃತಿಕ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿದ್ದಂತಹ ನೆಲ. ಈ ವೈವಿಧ್ಯತಾ ಸಂಸ್ಕೃತಿಗೆ ಹಲವಾರು ಸಾಂಸ್ಕೃತಿಕ ರಾಯಭಾರಿಗಳು ಕಾರಣೀಭೂತರಾದರು. ಭಾರತ ನೆಲದಲ್ಲಿ ಹಲವು ಸಂತರು, ಧರ್ಮ ಸುಧಾರಕರು, ತತ್ವಜ್ಞಾನಿಗಳು ಜನ್ಮ ತಾಳಿ ಜನರಲ್ಲಿರುವ ತಮಂದತೆಯನ್ನು ಹೋಗಲಾಡಿಸಿದ್ದಾರೆ. ಇಂತಹ ಮಹಾನ್ ಸಂತರುಗಳಲ್ಲಿ ಲಂಬಾಣಿ ಸಮುದಾಯದ ಆರಾಧ್ಯ ದೈವ ಸದ್ಗುರು ಶ್ರೀ ಸಂತಲಾಲ್ ಮಹಾರಾಜರು ಕೂಡ ಒಬ್ಬರು. ಸಂತ ಸೇವಲಾಲರು ಈಗಿನ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಬೆಳಗುತ್ತಿ ಹೋಬಳಿಯ ಸೂರಗೊಂಡನಕೊಪ್ಪ ಎಂಬಲ್ಲಿ ಜನಿಸಿದ್ದಾರೆ. ಈಗ ಅವರ ಜನ್ಮಸ್ಥಳವನ್ನು ತೋರಿಸ್ಲಿಕ್ಕೆ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಹೋಗಿ ನೋಡೋಣ. ಭರತ ಖಂಡದ ಧಾರ್ಮಿಕ ರಾಯಭಾರಿ ಎಂದೇ ಹೆಸರಾದ ಸಂತ ಸೇವಾಲಾಲ್ ಮಹಾರಾಜರು ಹಲವು ಪವಾಡಗಳ ಮೂಲಕ ಜನರ ಮನಸ್ಸನ್ನು ಗೆದ್ದವರು. ತಮ್ಮ ಲೀಲೆಗಳನ್ನು ಪ್ರದರ್ಶನ ಮಾಡುತ್ತಾ ಜಗದಂಬೆಯ ಆರಾಧಕರಾಗಿ ಇಡೀ ಜೀವಮಾನದುದ್ದಕ್ಕೂ ಬ್ರಹ್ಮಚರ್ಯ ಪಾಲನೆ ಮಾಡಿದವರು. ಜನರ ಮನಸ್ಸಿನಲ್ಲಿ ಗುರುವಿನ ಸ್ಥಾನವನ್ನು ಪಡೆದಿದ್ದಾರೆ. ಇಂದಿಗೂ ಸಹ ಬಂಜಾರ ಸಮುದಾಯದ ದೇವರೆಂದೇ ಪೂಜಿಸಲ್ಪಡುತ್ತಿರುವ ಈ ಸಂತಲಾಲರ ತಂದೆ ತಾಯಿಗಳು ಉತ್ತರ ಭಾರತದಿಂದ ವಲಸೆ ಬಂದಂತಹ ಒಂದು ಬುಡಕಟ್ಟು ಜನಾಂಗ. ಗೋವುಗಳನ್ನು ಕಾಯುತ್ತಾ ಅವರು ಶಿವಮೊಗ್ಗ ಡಿಸ್ಟಿಕ್ಕಿಗೆ ಬಂದರು. ಈಗ ಶಿವಮೊಗ್ಗ ಜಿಲ್ಲೆ ಏನು ಇದೆ, ಮುಂಚೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲೇ ಇತ್ತು, ಸೂರಗೊಂಡನಕೊಪ್ಪ, ಈಗ ದಾವಣಗೆರೆ ಜಿಲ್ಲೆಯಾಗಿದೆ. ಇವರ ತಂದೆ ತಾಯಿಗಳು ಶ್ರೀಯುತ ಭೀಮಾನಾಯಕ ಹಾಗೂ ತಾಯಿ ಶ್ರೀಮತಿ ಧರ್ಮಿಣಿ ಯಾಡಿ, ಅಂದರೆ ಯಾಡಿ ಅಂದರೆ ಅಮ್ಮ. ಇವರ ಒಂದು ಗರ್ಭಾಂಬುದಿಯಲ್ಲಿ ಇವರು ಜನಿಸ್ತಾರೆ. ಇವರಿಗೆ ಮದುವೆಯಾಗಿ 12 ವರ್ಷಗಳಾದರೂ ಮಕ್ಕಳೇ ಇರಲ್ಲ. ಮಕ್ಕಳಿಗೋಸ್ಕರ ಹಂಬಲಿಸ್ತಾ ಇರ್ತಾರೆ. ಅವರಿಗೆ ಮಕ್ಕಳಿಲ್ಲದ ಕೊರಗುದು ಬಹಳ ಕಾಡಿಸ್ತಾ ಇರುತ್ತೆ. ಆದರೆ ಅವರ ವೃತ್ತಿ ಅಂದರೆ ಗೋವುಗಳನ್ನು ಕಾಯ್ತಾ ಊರೂರ ಮೇಲೆ ಹೋಗೋದು, ಕಾಡು ಅಲಿತಾ ಹೋಗೋದು. ಹಾಗೆ ಅಲಿತಾ ಸಿರ್ಸಿಗಿರ್ತಾರೆ. ಅಲ್ಲಿ ಮಾರಿಕಾಂಬೆ ನೋಡಿಬಿಟ್ಟು ಅವರಿಗೆ ತುಂಬ ದೈವಿಕ ಭಕ್ತಿ ಉಪ್ಪಿಟ್ಟು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಧರ್ಮಿಣಿ ಯಾಡಿಯವರು, ತಾಯಿ ನನಗೆ ಒಂದು ಮಗುವನ್ನು ಕೊಡು, ನನಗೆ ಈ ಬಂಜೆ ಎನ್ನುವ ಪದದಿಂದ ದೂರ ಇಡು, ಈ ಅಪವಾದವನ್ನು ದೂರ ಮಾಡು, ನನಗೆ ಹುಟ್ಟಿದ ಮಗುವನ್ನು ನಿನ್ನ ಸೇವೆಗೆ ಬಿಡ್ತೀನಿ ಅಂತೇಳಿ ಬೇಡ್ಕೊಳ್ತಾರೆ. ಇದು ಸಿರ್ಸಿ ಮಾರಿಕಾಂಬೆನ ಇವರು ಮರಿಯಮ್ಮ ಅಂತ ಕರೀತಾರೆ. ಬಂಜಾರ ಜನಾಂಗದವರು ಸಿರ್ಸಿ ಮಾರಿಕಾಂಬೆನ ಮರಿಯಮ್ಮ ಅಂತ ಹೇಳಿ ಪೂಜಿಸ್ತಾರೆ. ಆ ನಂತರ ಆ ಸಿರ್ಸಿ ಮಾರಿಕಾಂಬೆ ಪ್ರಸನ್ನಳಾಗಿ ಈ ಧರ್ಮಿಣಿ ಯಾಡಿಗೆ ಒಂದು ಗಂಡು ಮಗುವಿನ ಒಂದು ಫಲವನ್ನು ಕೊಡ್ತಾಳೆ. ಅವರೇ ಸೇವಾಲಾಲರು. ಸಂತ ಸೇವಾಲಾಲರವರ ಪೂರ್ವಜರು ಉತ್ತರ ಭಾರತದ ಒಂದು ಪ್ರದೇಶದಿಂದ ವಲಸೆ ಬಂದಂಥವರು. ಅಂದರೆ ರಾಥೋಡ್ ಗೋತ್ರದ ಬಹುದೊಡ್ಡ ಸಂಸಾರದ ಹಿರಿಯ ಮಗ ಭೀಮಾನಾಯ್ಕ, ಆತನ ಪತ್ನಿ ಧರ್ಮಿಣಿ ಬಾಯಿಯವರಿಗೆ 12 ವರ್ಷಗಳ ನಂತರ ಸಿರ್ಸಿ ಮಾರಿಕಾಂಬೆಯ ಕೃಪಾಶೀರ್ವಾದದಿಂದ 1739 ಫೆಬ್ರವರಿ 15ನೇ ತಾರೀಕು ಈ ಸೂರಗೊಂಡನಕೊಪ್ಪದಲ್ಲಿ ಸಂತ ಸೇವಾಲಾಲ್ರವರ ಜನನ ಆಗತ್ತೆ. ಆ ದಿನ ಜನನ ಆದಾಗ ಇಡೀ ಆ ಬಂಜಾರ ಸಮುದಾಯದ ಏನು ತಾಂಡ ಇತ್ತು, ಇವರು ಜೀವಿಸ್ತಿದ್ದಂತಹ ತಾಂಡ, ಅವರು ಕಾಡುವಾಸಿಗಳು, ಅವರು ನಾಡಿನಿಂದ ದೂರ ಇರುವಂತಹ ಮುಗ್ಧ ಜನರು. ಆ ಇಡೀ ತಾಂಡದಲ್ಲೇ ಒಂದು ಬೆಳಕು ಮೂಡಿತಂತೆ. ಎಲ್ಲರಲ್ಲೂ ಒಂದು ದೈವಿಕ ಭಾವನೆ ಉಕ್ತಂತೆ. ಅವರಿಗೆಲ್ಲ ಅನ್ನಿಸ್ತಂತೆ, ಈ ಮಗು ಹುಟ್ಟಿ ಕ್ಷಣದಿಂದ ನಮ್ಮಲ್ಲಿ ಬದಲಾವಣೆ ಆಗ್ತಾ ಇದೆ, ಇದು ದೈವಿಕ ಪುರುಷನೇ, ಇವತ್ತಲ್ಲ ನಾಳೆ ಈತ ಮಹಾನ್ ವ್ಯಕ್ತಿ ಆಗ್ತಾನೆ ಅಂತೇಳಿ ಆ ಹುಟ್ಟಿದ ದಿನವೇ ಅವರಲ್ಲಿ
ಒಂದು ಆ ಭಾವನೆ ಬಂತಂತೆ. ಇಡೀ ಆ ತಾಂಡದ ಜನರೆಲ್ಲ ಆ ದಿನ ಹಬ್ಬವನ್ನು ಆಚರಿಸಿದ್ರಂತೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಆ ಬಂಜಾರ ಸಮುದಾಯದ ಉಡುಪುಗಳನ್ನು ನೋಡಿ, ಹೆಣ್ಣು ಮಕ್ಕಳ ಉಡುಪು ಎಷ್ಟು ಅಲಂಕೃತವಾಗಿ ಮಾಡಿದಾರಲ್ವಾ. ಕುಸುರಿ ಕೆಲಸ. ಈ ಒಂದು ಡ್ರೆಸ್ ಹೊಲಿಲಿಕ್ಕೆ 2 ರಿಂದ 3 ವರ್ಷ ಹಿಡಿಯುತ್ತಂತೆ. ಪ್ರತಿಯೊಂದು ಗ್ಲಾಸ್ಗಳ ಡಿಸೈನು ಅಂದರೆ ಈ ಸೂಜಿ ದಾರದಲ್ಲಿ ಡಿಸೈನ್ಗಳನ್ನು ಹೆಣೆಯೋದು. ಆಮೇಲೆ ಅವ್ರ ಆಭರಣಗಳನ್ನು ನೋಡಿ, ಕಾಲಿಗೆ ಪ್ರತಿ ಕಾಲು ಬೆರಳಿಗೂ ಕಾಲುಂಗುರ ಹಾಕಿದ್ದಾರೆ, ಕಡ್ಗ, ಚೈನು, ಕೈಗೆ ಪ್ಲಾಸ್ಟಿಕ್ ಕಡ್ಗಗಳು, ಸರಗಳು. ಎಷ್ಟು ಅದ್ಭುತವಾದ ಒಂದು ಡ್ರೆಸ್ ಅಲ್ವಾ. ಹೀಗೆ ಹುಟ್ಟಿದಂತಹ ಸಂತ ಸೇವಾಲಾಲ್ರು ಸಾಮಾನ್ಯ ಮಗುವಿನ ರೀತಿಯೇ ಎಲ್ಲರೊಂದಿಗೂ ಆಟ ಪಾಠ ಆಡ್ತಾ ಬೆಳೀತಾರೆ. ಸಂತ ಸೇವಾಲಾಲ್ರು ಆಡಿದಂಥ ಆಟಗಳು, ಬಾಲ್ಯಗಳನ್ನು ಸುರಗೊಂಡನ ಕೊಪ್ಪದಲ್ಲಿ ಅದ್ಭುತವಾಗಿ ವಿಗ್ರಹಗಳ ಮೂಲಕ, ಮುದ್ದಾದ ಮಗುವಿನ ಮೂಲಕ, ಅಂದರೆ ಮಗುವಿನ ಚಿತ್ರಣದ ಮೂಲಕ ಅಲ್ಲಿ ಪ್ರತಿಮೆಗಳನ್ನು ಮಾಡಿ ಇಟ್ಟಿದ್ದಾರೆ ನೋಡಿ. ಆಮೇಲೆ ಇವರು ಪ್ರಾಣಿ ಪ್ರಿಯರು. ಕಾಡಲ್ಲಿದ್ದಂತಹ ಜಿಂಕೆ, ಹಸು, ಕರುಗಳ ಜೊತೆ ಆಟ ಆಡ್ತಾ, ಪ್ರಾಣಿ ಪಕ್ಷಿಗಳ ಜೊತೆ ನಲಿತಾ ಬೆಳೀತಾರೆ. ಸೇವಾಲಾಲ್ರು ಬೆಳೀತಾ ಬೆಳೀತಾ ತಂದೆ ವೃತ್ತಿಯನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಹಸುಗಳನ್ನು ಮೇಯಿಸೋದು, ಹಸುಗಳನ್ನು ಮೇಯಿಸ್ತಾ ಬೇರೆ ಬೇರೆ ಊರುಗಳಿಗೆ, ಕಾಡುಗಳಿಗೆ ತನ್ನ ಜೊತೆಗಾರರ ಜೊತೆ ಓಡಾಡ್ತಾ ತನ್ನ ವೃತ್ತಿನ ಮಾಡ್ಕೊಳ್ತಾ ಇರ್ತಾರೆ. ಆದರೆ ಮಾರಿಕಾಂಬೆಗೆ ಧರ್ಮಿಣಿ ಬಾಯಿ ಅವರು ನೀಡಿದಂಥ ವಚನ ಮರೆತುಬಿಟ್ಟಿರ್ತಾರೆ. ಒಮ್ಮೆ ಮಾರಿಕಾಂಬೆ ಧರ್ಮಿಣಿ ಬಾಯಿ ಅವರ ಕನಸಲ್ಲಿ ಬಂದು ಹೇಳ್ತಾರೆ, ನನ್ನ ವರದಿಂದ ಹುಟ್ಟಿದ ನಿನ್ನ ಮಗನನ್ನು ನೀನು ನನ್ನ ದಾಸನಾಗಿ ಬಿಡ್ತೀನಿ ಅಂತ ಹೇಳ್ಕೊಂಡಿದ್ದೆ, ಬಿಡಲಿಲ್ಲ ಅಂತ ಕೇಳ್ತಾರೆ. ಆದರೆ ಯಾವ ತಾಯಿಗಾದರೆ ಇಷ್ಟ ಆಗುತ್ತೆ ಹೇಳಿ. 12 ವರ್ಷಗಳ ನಂತರ ಹರಕೆ ಹೊತ್ತಿ ಪಡೆದಂಥ ಮಗನ ದೇವರ ಒಂದು ಸೇವೆಗೆ ಬಿಡೋದು ಇಷ್ಟ ಆಗಲ್ಲ. ಆಗ ಧರ್ಮಿಣಿ ಬಾಯಿಯವರು ಒಪ್ಪಲ್ಲ. ಇಲ್ಲ, ನಾನು ಹೇಳ್ಕೊಂಡಿದ್ದೆ ಹೌದು, ಆದರೆ ನನಗೀಗ ಬಿಡ್ಲಿಕ್ಕೆ ಮನಸ್ಸಿಲ್ಲ, ನನ್ನ ಮಗ ನನ್ನ ಹತ್ರನೇ ಇರಬೇಕು, ನಮ್ಮ ವಂಶ ಬೆಳಿಬೇಕು ಅಂತ ಕೇಳ್ಕೊಂಡಾಗ ಮಾರಿಕಾಂಬೆ ಸೇವಾಲಾಲ್ರಿಗೆ ಅನೇಕ ಕಠಿಣ ಪರೀಕ್ಷೆಗಳನ್ನು ಒಡ್ತಾಳಂತೆ. ಅಂಥ ಕಠಿಣ ಪರೀಕ್ಷೆನಲ್ಲೆಲ್ಲ ಗೆದ್ದು ಸೇವಾಲಾಲರು ಮಾರಿಕಾಂಬೆ ಅಂದರೆ ಈ ಮರಿಯಮ್ಮನ ದಾಸರಾಗ್ತಾರೆ. ನಮ್ಮ ಹೆಸರು ಮಂಜುನಾಥ್ ನಾಯ್ಕ ಅಂತ, ಮರಿಯಮ್ಮಾದೇವಿ ಅರ್ಚಕರು. ಶ್ರೀ ಸೇವಾಲಾಲ್ ದೇವಸ್ಥಾನ ಭಾಯಗಢ ಸೂರಗೊಂಡನಕೊಪ್ಪ, ಅಲ್ಲಿನ ಅರ್ಚಕರು ನಾವು. ಅಂದರೆ ಸೇವಾಲಾಲ್ ಸ್ಟೋರಿ ಅಂದರೆ ಅವರ ಚರಿತ್ರೆ. ಅವರು ಶ್ರೀ ಸೇವಾಲಾಲು ಅಂದರೆ ಅವ್ರ ಅಜ್ಜ ಅಜ್ಜಿ ಮಂಗಲಿಬಾಯಿ ರಾಮಜಿ ನಾಯಕ್ ಅಂತ. ಅವರು ಮಂಗಳೂರು ಸೈಡಿಂದ ಬಂದಿದ್ದು. ಅದೇ ಮಾರಿ ಜೀವನ ಆ ಟೈಮಲ್ಲಿ ದನಗಳು ಮೇಯ್ಸ್ಕೊಂತ ಸುಮಾರು 3557 ದನಗಳು ಇತ್ತು ಅವ್ರದ್ದು. ದನಗಳು ಮೇಯ್ಸ್ಕೊಂತ ಅಲ್ಲಿ ವ್ಯಾಪಾರ ಮಾಡ್ಕೊಂತ ಅದೇ ಮಾರಿ ಜೀವನ ಆ ಥರ ಬಂದವರು ಅವರು. ಅಂದರೆ ಇದು ಈ ಕಡೆ ಪಕ್ಕದಲ್ಲಿ ಗುಡ್ಡ ಕಾಡುಗಳೆಲ್ಲ ಸುಮಾರಿದೆ. ಅದು ಗೋವಾಕ್ಕೆ ಟಚ್ ಆಗುತ್ತೆ ಆ ಕಾಡುಗಳೆಲ್ಲ. ಅದು ಅದೇ ಕಾಡಲ್ಲಿ ಮಂಗಳೂರು ಬರೋದು, ಅದೇ ಕಾಡಲ್ಲಿ ಶಿರ್ಸಿನೂ ಬರೋದು. ಅಂದರೆ ಆ ಟೈಮಲ್ಲಿ ಅವರು ಆ ಕಡೆಯಿಂದ ದನಗಳು ಮೇಯ್ಸ್ಕೊಂತ ಬಂದಾಗ ಚಿತ್ತೂರು ಕಡೆ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಭೀಮಾನಾಯಕರು ಅಂದರೆ ಸೇವಾಲಾಲ್ ತಂದೆ ಭೀಮಾನಾಯಕರು, ತಾಯಿ ಧರ್ಮಿಣಿ ಮಾತಾ. ಅವರಿಗೆ ಭೀಮಾನಾಯಕರಿಗೆ ಮದುವೆ ಮಾಡಿದ್ರು ಚಿತ್ರದುರ್ಗದ ಜಿಲ್ಲೆಯಲ್ಲಿ. ಮದುವೆ ಮಾಡಿದ ಮೇಲೆ ಅಲ್ಲಿ 12 ವರ್ಷ ಆದರೂ ಆ ಟೈಮಲ್ಲಿ ಮಕ್ಕಳಾಗಿಲ್ಲ. ಆ ಟೈಮಲ್ಲಿ ಅವರು ಅಲೆಮಾರಿ ಜೀವನ ಆ ಥರ ದನಗಳು ಮೇಯ್ಸ್ಕೊಂತ ವ್ಯಾಪಾರ ಮಾಡ್ಕೊಂತ ಆ ಥರ ಬಂದರು. ಅಲೆಮಾರಿ ಜೀವನ ಅಂದರೆ ಸಮುದ್ರ ತೀರದಲ್ಲಿ ನಡುಗಲ್ಲಿ ಏನು ಬರುತ್ತೋ ವಸ್ತುಗಳು, ಆ ವಸ್ತುಗಳೆಲ್ಲ ಆ ಕಡೆ ಈ ಕಡೆ ಸಾಗಣೆ ಮಾಡ್ಕೊಂತ ದನಗಳೆಲ್ಲ ಆ ಥರ ಅಲೆಮಾರಿ ಜೀವನ ಬಂದರು. ನಮ್ಮಲ್ಲಿ ಲದಣಿ ಅಂತ ಹೇಳ್ತಾರೆ, ಲದಣಿ ಲಾದ್ಲೆ ಅಂತ ಹೇಳ್ತಾರೆ ನಮ್ಮಲ್ಲಿ. ಆ ಥರ ಅಲೆಮಾರಿ ಜೀವನ ಮಾಡ್ಕೊತ ಬಂದಿದ್ದು. ಅಂದರೆ ಅವ್ರಿಗೆ ಮದುವೆ ಆಯಿತು. ಮದುವೆ ಆದರೂ 12 ವರ್ಷ ಆದರೂ ಮಕ್ಕಳಾಗಿರಲಿಲ್ಲ. ಆ ಟೈಮಲ್ಲಿ ಇಲ್ಲಿ ಈ ಜಾಗದಲ್ಲಿ ಭಾಯಗಢ ಸೂರಗೊಂಡನಕೊಪ್ಪದಲ್ಲಿ ಅವರು ವಸ್ತಿದ್ದ ಜಾಗ ಇದು. ಆ ಟೈಮಲ್ಲಿ ಸುಮಾರು ಒಂದು 285 ವರ್ಷದಿಂದ ಜಂಗಲ್ ಇವೆಲ್ಲ ಕಾಡುಗಳು. ಇಲ್ಲಿ ವಸ್ತಿ ಇದ್ದು ಇಲ್ಲಿ 12 ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತ ಆ ಟೈಮಲ್ಲಿ ಇಲ್ಲಿ ಕಾಳೋಕೊಂಡೆ ಅಂತ ನಮ್ಮಲ್ಲಿ ಹೇಳ್ತಾರೆ.
ಇಲ್ಲಿ ಚುರಡಿ, ಶಿವಮೊಗ್ಗದಿಂದ ಮುಂದೆ ಚುರಡಿ ಅಂತ ಒಂದು ಊರಲ್ಲಿ ಪಕ್ಕದಲ್ಲಿ ಶಿಕಾರಿಪುರ ರೋಡಲ್ಲಿ ಅದು ಕುಮಾವತಿ ನದಿ ಎಂಡು ಕಾಡಲ್ಲಿ ಭೀಮಾನಾಯಕರು ತಪಸ್ಸಿಗೆ ಹೋಗಿ ಕುಂತಿದ್ದ ಜಾಗ. ದನಗಳು ಮೇಯ್ಸ್ಕೊಂತ ಹೋಗಿ ಅಲ್ಲಿ ತಪಸ್ಸಿಗೆ ಕುಂತರು. ತಪಸ್ಸಿಗೆ ಕುಂತಿದ ಮೇಲೆ ಅಲ್ಲಿ ದೇವಿ ಮರಿಯಮ್ಮ ಸಪ್ತಮಾತೃಕೆ ಅವತಾರ ಮಾಡ್ಕೊಂಡು ನದಿಯಲ್ಲಿ ಸ್ನಾನ ಮಾಡಿಬಿಟ್ಟು ಮೈ ಮೇಲೆ ಗುಳಿಗೆ ಮಾಡಿಕೊಟ್ಟಿದ್ದಕ್ಕೆ ಆ ಗುಳಿಗೆಯಿಂದ ಅವ್ರಿಗೆ ಮಕ್ಕಳಾಯಿತು. ಅಂದರೆ ಆ ಮಕ್ಕಳಾಯಿತು. ಗುಳಿಗೆ ಇಲ್ಲಿ ಈ ಸ್ಥಳದಲ್ಲಿ ತಂದು ಕೊಟ್ಟಿದ ಮೇಲೆ ದೇವಿ ಧರ್ಮಣಿ ಮಾತೆಗೆ ಭೀಮಾನಾಯಕರು ತಂದು ಕೊಟ್ಟು ಆ ಗುಳಿಗೆಯಿಂದ ಅವ್ರಿಗೆ ಮಕ್ಕಳಾಯಿತು. ಅಂದರೆ ಮರಿಯಮ್ಮ ದೇವಿ ಹೇಳ್ತಾಳೆ ಆ ಟೈಮಲ್ಲಿ, ನಿನಗೆ ಮೊದಲು ಪುತ್ರ ಹುಡ್ತಾನೋ ನನಗೆ ಭಕ್ತ ಆಗಿರಬೇಕು, ಆ ಥರ ಭಕ್ತ ಆಗಿರ್ಬೇಕಂತ ಆ ಥರ ಹೊರ ಕೊಟ್ಟುಬಿಟ್ಟು ಮಾತು ಕೊಟ್ಟುಬಿಟ್ಟು ಅವರಿಗೆ ಫಲ ಕೊಡೋದು. ಅದು ಫಲ ಆಯಿತು. ಅವರಿಗೆ ಕನಸಲ್ಲಿ ತೊಟ್ಲು ತೂಗ್ತಾ ಇರೋದು, ಆ ಥರ ಧರ್ಮಣಿ ಮಾತೆ ತೊಟ್ಲು ತೂಗ್ತಾ ಇರೋದು, ಆ ಥರ ಇದೇ ತೊಟ್ಲು ನೋಡಿ, ಇದೇ ಥರ ತೊಟ್ಲಲ್ಲಿ ಆ ಟೈಮಲ್ಲಿ ಧರ್ಮಣಿ ಮಾತ ತೂಗ್ತಾ ಇರೋದು, ಆ ಥರ ಅವರಿಗೆ ಕನಸಲ್ಲಿ ಬಂದು ದೇವಿ ಬಂದು ಮಾತು ಕೊಟ್ಟಿರೋದು, ಆ ಥರ ಆಯಿತು. ಇದು ಮಾತ್ರ ಅಲ್ಲಿ ಸೇವಾಲಾಲ್ ಗುರುಗಳು ಹುಟ್ಟಿದ್ದು. ಇಲ್ಲಿ ಹುಟ್ಟಿದ ಮೇಲೆ ಇಲ್ಲಿಂದ 12 ವರ್ಷ ಇದ್ದುಬಿಟ್ಟು ಅವರು ಇಲ್ಲೇ 12 ವರ್ಷ ಇದ್ದುಬಿಟ್ಟು ಇಲ್ಲೇ ಪವಾಡ ಮಾಡಿದ್ದು. ಭಾಟಾರ ನಂಗಾರ ಹೊರಾಯವು, ಘೇ ದೂದೇರು ವೇಲ್ಚಲಾಯವು, ಚಿಂಗ್ಲ ಚೋರಿಕಿನ ಅಂದರೆ ಅವೆಲ್ಲ ಮಾಡಿದ್ದು. ಅಂದರೆ ಅವರು ಕಲ್ಲಲ್ಲೇ ನಗಾರಿ ಮಾಡಿದ್ದು, ನೀರಲ್ಲಿ ತುಪ್ಪ ಮಾಡಿದ್ದು, ಮಣ್ಣಲ್ಲಿ ಖೀರು ಮಾಡಿದ್ದು. ಅಂದರೆ ನಮ್ಮಲ್ಲಿ ಹೋಮಕ್ಕೆ ಬಳಸ್ತೀವಿ, ನಮ್ಮಲ್ಲಿ ಭೋಗ ಅಂತ ಹೇಳ್ತೀವಿ. ಹೋಮಕ್ಕೆ ಬಳಸ್ತೀವಿ ಅಂದರೆ ಹೋಮ ಅವರು ನಾವು ಖೀರು ಮಾಡಿಬಿಟ್ಟು ಮತ್ತು ಲೋಬಾನ ತುಪ್ಪ ಅಷ್ಟೇ ನಾವು ಬಳಸೋದು. ಗುರುಗಳು ಏನು ಮಾಡ್ಕೊತ ಹೋದ್ರು ಅವ್ರ ಪದ್ಧತಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಅಂದರೆ ಅವರು ಮಣ್ಣಲ್ಲೇ ಮಾಡಿದ್ದು, ನೀರಲ್ಲೇ ಮಾಡಿದ್ದು, ತುಪ್ಪದಲ್ಲೇ ಮಾಡಿದ್ದು. ನಮ್ಮಲ್ಲಿ ವಾಜ ಭಜನೆ ಎಲ್ಲ ಆಗುತ್ತೆ ನೋಡಿ ಸರ್. ವಾಜ ಭಜನೆ ಅಂದರೆ ಅದು ಮುತ್ಲೆಲೆ ಗೊತ್ತಲ್ವ, ಮುತ್ಲೆಲೆಯಲ್ಲಿ ಅಲ್ಲಿ ಜಾಂಜೆ ಅಂತ, ಸಾಗುನ ಎಲೆಯಲ್ಲಿ ತಾಳೆ ಅಂತ, ಕಲ್ಲಲ್ಲಿ ನಗಾರಿ, ಆ ಥರ ಪವಾಡ ಮಾಡಿಬಿಟ್ಟು ಇಲ್ಲಿಂದ ಮಾಡ್ಕೊಂತ 12 ವರ್ಷದ ಮೇಲ್ಪಟ್ಟು ಗುರುಗಳು ಅಲ್ಲಿ ವ್ಯಾಪಾರ ಮಾಡ್ಕೊಂತ ಅಲ್ಲೇ ಮಾರಿ ಜೀವನ ಹೋದರು ಇಲ್ಲಿಂದ. ಅಂದರೆ ಇವರು ಜನ್ಮಸ್ಥಾನ ಮೇನ್ ಇದು. ಇಲ್ಲಿಂದ ಹೋಗಿದ ಮೇಲೆ ಹೈದರಾಬಾದಲ್ಲಿ ಒಂದು 5-6 ವರ್ಷ ನೆಲೆಸಿದ ಜಾಗ. ಅಂದರೆ ಹೈದರಾಬಾದ್ ನವಾಬ ಭಾಷೆನಿದ್ರು ಆ ಟೈಮಲ್ಲಿ. ಆ ಜಾಗದಲ್ಲಿ ಇವ್ರು ದನಗಳು ಮೇಯ್ಸ್ಕೊಂತ ಹೋಗ್ತಾರೆ. ಅವ್ರ ಜೊತೆ ಸಾಕಬೇಕಂತ ಇಬ್ಬರು ಸೈನಿಕರು ಇರ್ತಾರೆ ಗುರುಗಳ ಜೊತೆ, ಸೇವಾಲಾಲ್ ಜೊತೆ. ಅಲ್ಲಿ ಅವ್ರ ದನಗಳು ಅವ್ರದ್ದು ಜಮೀನಲ್ಲಿ ಮೇಯ್ದುಬಿಟ್ಟಾಗ, ಅಂದರೆ ಕಡಲೆ ಹಾಕ್ತಾರೆ. ಕಡಲೆ ಹಾಕಿದಾಗ ಆ ಕಡಲೆ ಹೊಲದಲ್ಲಿ ಮೇಯ್ದು ಬರ್ತವೆ. ಅವ್ರ ಸೈನಿಕರು, ಭಾಷೆ ಸೈನಿಕರೆಲ್ಲ ಅವ್ರ ದೊಡ್ಡಲ್ಲಿ ಕೂಡ ಹಾಕತ್ತೆ ದನಗಳೆಲ್ಲ. ಅಂದರೆ ಬಿಡಿಸ್ಲಿ ಹೋಗುತ್ತಾರೆ, ಬಿಡಲ್ಲ ಅವರು. ಅಂದರೆ ಸೇವಾಲಾಲ್ ಗುರುಗಳು ಹೋಗ್ತಾರೆ. ಆ ಗುರುಗಳು ಓದಿದ ಮೇಲೆ ಅಲ್ಲಿ ಒಂದು ಯುದ್ಧ ನಡೆಯುತ್ತೆ. ನಮ್ಮಲ್ಲಿ ವೇರ್ ಖೇರೋ ಅಂತೀವಿ ಯುದ್ಧ. ಅಂದರೆ ಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ಗುರುಗಳಿಗೆ ಗೆಲ್ಲೋದು. ಅಂದರೆ ಪವಾಡ ಪುರುಷ, ದೇವಿ ಅಷ್ಟು ಆಶೀರ್ವಾದ ಕೊಟ್ಟಿದ್ದಾಳೆ. ಅಂದರೆ ಮಣ್ಣು ಮುಟ್ಟಿದ್ರು ಚಿನ್ನ ಆಗ್ಬೇಕು, ಆ ಥರ ಆಶೀರ್ವಾದ ದೇವಿ ಕೊಟ್ಟಿದ್ದಕ್ಕೆ ಅವ್ರು ಅಷ್ಟೆಲ್ಲ ಪವಾಡ ಮಾಡ್ಕೊತ ಮುಂದೆ ಹೋದರು. 5-6 ವರ್ಷ ನೆಲೆಸಿದ ಜಾಗ ಅಲ್ಲಿ ಭೀಮಾನಾಯಕರು ಸೇವಾಲಾಲ್ ತಂದೆ ಅವ್ರು ಆಯ್ಕೆಯಾಗಿ ಸ್ಥಳ ಅಲ್ಲಿದೆ. ಭೀಮಾನಾಯಕರ ತಾಂಡ ಅಂತ ಹೇಳ್ತಾರೆ. ಅಲ್ಲಿ ಎಲ್ಲಿದೆ ಅದು? ಹೈದರಾಬಾದಲ್ಲಿ ಹೈದರಾಬಾದಲ್ಲಿದೆ. ಅಲ್ಲೂ ಸುಮಾರು ಒಂದು 600 ಎಕರೆ ಜಮೀನಿದೆ ಗುರುಗಳ ಹೆಸರು ಮೇಲೆ. ಅಲ್ಲೂ ಸೇವಾಲಾಲ್ ಮತ್ತು ಮರಿಯಮ್ಮ ಟೆಂಪಲ್ ಇದೆ, ದೇವಸ್ಥಾನ. ಅಲ್ಲೂ ಚೆನ್ನಾಗಿದೆ ಪ್ಲೇಸು. ಅಂದರೆ ಅಲ್ಲಿಂದ ಇನ್ನೂ ಒಂದು 5-6 ವರ್ಷ ನೆಲೆಸಿಬಿಟ್ಟು ಭೀಮಾನಾಯಕರು ಆಯ್ಕೆ ಆಗಿದ ಮೇಲೆ ಮುಂದೆ ಇನ್ನೂ ದನಗಳು ಮೆಸ್ಕೊತ ಹೋಗಿದ್ದವು. ಪೂರ್ತಿ ದೇಶ ಎಲ್ಲ ಸುತ್ತಾಡಿ ಛತ್ತೀಸ್ಗಢ, ಜೈಪುರು, ಆ ಕಡೆ ಈ ಕಡೆ ಎಲ್ಲ ಸುತ್ತಾಡಿಬಿಟ್ಟು ಹೈದರಾಬಾದ್, ಮಹಾರಾಷ್ಟ್ರದಲ್ಲಿ ರೂಯಿಗಢ ಅಂತ ಸ್ಥಳ, ರೂಯಿಗಢ ಅಂತ ಸ್ಥಳ ಅಲ್ಲಿ ಆಯ್ಕೆ ಆಗಿತ್ತು. ಸಮಾಧಿ ಪೌರಗಡಲಿರೋದು ರೂಯಿಗಢ ಅಂತ ಸ್ಥಳದಲ್ಲಿ ಆಯ್ಕೆ ಆಗಿದ್ದಾರೆ. ಈಗಲೂ ಒಂದು ನಂಬಿಕೆ, ಈ ದೇವಿಗೆ ಹೇಳ್ಕೊಂಡು ಮಕ್ಕಳಾದರೆ ತೊಟ್ಲು ಕೊಡಬೇಕು ಅಂತ ಹೇಳಿ. ಸಂತ ಸೇವಾಲಾಲರ ಜನನವಾದ ಪರ್ಫೆಕ್ಟ್ ಪ್ಲೇಸ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದೇ ಮರದ ಕೆಳಗಡೆ ಸೇವಾಲಾಲರ ಜನನ ಆಗಿದ್ದು. ಆಗಲೂ ಸಹ ಇದೇ ಮರ ಇತ್ತಂತೆ. ಅಂದರೆ ಇದೇ ಜಾತಿಯ ಮರ. ಈಗ ಬೇರೆ ಮರ ನೆಟ್ಟಿದ್ದಾರೆ. ಆ ಮರದ ಕೆಳಗಡೆ ಈಗ ನಾಗನ ಕಲ್ಲನ್ನು, ಅಂದರೆ ಇವರು ಹುಟ್ಟಿದಂತಹ ಸ್ಥಳದಲ್ಲಿ ನಾಗನ ಕಲ್ಲನ್ನು ನೆಟ್ಬಿಟ್ಟು ಪ್ರತಿಷ್ಠಾಪಿಸಿ ಪೂಜಿಸ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಅಂದರೆ ಇದೇ ಮರ ಆಲದ ಮರದ ರೀತಿಯಲ್ಲಿದೆ. ಆದರೆ ಇವತ್ತಿಗೂ ಇದು ಆಲದ ಮರ ಅಲ್ಲ, ಆ ಜಾತಿಯ ಮರ. ಹೆಸರು ಅವರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅಂದರೆ ಈ ನಾಗರ ಕಲ್ಲೇನಿದೆ ಇದೇ ಸ್ಥಳದಲ್ಲಿ ಅವ್ರು ಹುಟ್ಟಿದ್ದು ಅಂತ ಹೇಳಿ. ಇನ್ನೊಂದು ವಿಶೇಷತೆ ಅಂತಂದರೆ ಸೇವಾಲಾಲರ ದೇಹಾಂತ್ಯ ಮಹಾರಾಷ್ಟ್ರದ ವಾಸಿಂ ಜಿಲ್ಲೆಯ ಅಕ್ಕೋಲಾ ತಾಲೂಕಿನ ಸಮೀಪ ಇರುವ ಪೋಹ್ರಾಗಢ ಎಂಬಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಆದರೆ ಇಲ್ಲಿ ಅವರು ಸಮಾಧಿ ಟೈಪ್ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಭರತ ಖಂಡದ ಧಾರ್ಮಿಕ ರಾಯಭಾರಿ ಎಂದೇ ಹೆಸರಾದ ಸಂತ ಸೇವಾಲಾಲ್ ಮಹಾರಾಜರು ಹಲವು ಪವಾಡಗಳ ಮೂಲಕ ಜನರ ಮನಸ್ಸನ್ನು ಗೆದ್ದವರು. ತಮ್ಮ ಲೀಲೆಗಳನ್ನು ಪ್ರದರ್ಶನ ಮಾಡುತ್ತಾ ಜಗದಂಬೆಯ ಆರಾಧಕರಾಗಿ ಇಡೀ ಜೀವಮಾನದುದ್ದಕ್ಕೂ ಬ್ರಹ್ಮಚರ್ಯ ಪಾಲನೆ ಮಾಡಿದವರು. ಜನರ ಮನಸ್ಸಿನಲ್ಲಿ ಗುರುವಿನ ಸ್ಥಾನವನ್ನು ಪಡೆದಿದ್ದಾರೆ. 18ನೇ ಶತಮಾನದಲ್ಲಿ ಲಂಬಾಣಿ ಜನಾಂಗದ ಹಕ್ಕು ಭದ್ರತೆಗಾಗಿ ಅಂದಿನ ನಿಜಾಮರು ಹಾಗೂ ಮೈಸೂರು ಅರಸರೊಂದಿಗೆ ಹೋರಾಡಿದವರು.
ಬಂಜಾರ ಸಮುದಾಯ ಸಾವಿರಾರು ವರ್ಷಗಳಿಂದ ಗ್ರಾಮೀಣ ಜೀವನದಿಂದ ದೂರವಿದ್ದು ಅಜ್ಞಾನದಿಂದ ಕಾಡಿನಲ್ಲಿ ಜೀವನ ನಡೆಸುತ್ತಿದ್ದರು. ಇವರಲ್ಲಿನ ಅಜ್ಞಾನ ಅಂಧಕಾರಗಳನ್ನು ದೂರ ಮಾಡಿ ಜ್ಞಾನ ಮಾರ್ಗ ತೋರಿದ ಸೇವಾಲಾಲರನ್ನು ಬಂಜಾರ ಸಮುದಾಯ ದೇವರ ರೂಪದಲ್ಲಿ ಮೋತಿಹಾಳು ಅಂದರೆ ಲಾಲ್ ಮೋತಿ ಅಂತ ಹೇಳಿ ಹೆಸರಿಂದ ಕರೀತಾ ಇದ್ದಾರೆ. ಸೇವಾಲಾರರು ಬಾಲಬ್ರಹ್ಮಚಾರಿಯಾಗಿ ತಪಸ್ಸು, ಧ್ಯಾನ ಮತ್ತು ಭಕ್ತಿಯ ಮೂಲಕ ಆಧ್ಯಾತ್ಮವನ್ನು ಅಪ್ಪಿಕೊಂಡು ದೇವರನ್ನು ಒಲಿಸಿಕೊಂಡರು. ತಮ್ಮ ಜನಾಂಗದ ಸೇವೆಯನ್ನು ಮಾಡಿದ ಮಹಾನ್ ಹಿತಚಿಂತಕರು, ದಾರ್ಶನಿಕರು. ಆಧ್ಯಾತ್ಮದ ಮೂಲಕ ಉಪದೇಶಗಳನ್ನು ನೀಡಿ ತಮ್ಮ ಬುಡಕಟ್ಟಿನ ಜನರಲ್ಲಿ ಧೈರ್ಯ, ಸಾಹಸ, ಆತ್ಮಸ್ಥೈರ್ಯ ಮತ್ತು ಆತ್ಮಾಭಿಮಾನವನ್ನು ಮೂಡಿಸಿದವರು. ಸೇವಾಲಾಲರ ಬೋಧನೆ ಮತ್ತು ಚಿಂತನೆಗಳು ಬಂಜಾರ ಜನಾಂಗದಲ್ಲಿ ಇಂದಿಗೂ ಏಕತೆಯನ್ನು ಉಂಟು ಮಾಡಿರುವುದು ಸ್ಪಷ್ಟವಾಗಿ ಕಾಣಬಹುದು. ನಾವು ಜನರಲ್ಲಿನ ಮಿಥ್ಯಾಚರಣೆ ತೊಲಗಿಸಿ ಅವರ ಬದುಕನ್ನು ಉದ್ಧರಿಸಿದ ಕಾಲಜ್ಞಾನಿ ಅವರು. ಇಂದು ಬಂಜಾರರ ಸಾಂಸ್ಕೃತಿಕ ನೆಲೆಯಲ್ಲಿ ತನ್ನ ಅಸ್ತಿತ್ವತೆಯನ್ನು ಗುರುತಿಸಿಕೊಳ್ಳುವಂತೆ ಮಾಡಿದಂಥ ಮಹಾನುಭಾವರು. ಈ ಮಹಾನುಭಾವರ ಸತ್ಕಾರ್ಯಗಳೇ ಕಾರಣ. ಹೀಗಾಗಿ ಬಂಜಾರ ಸಮುದಾಯದಲ್ಲಿ ಸೇವಾಲಾಲರು ವೀರನಾಗಿ, ವಿರಾಗಿಯಾಗಿ, ಒಬ್ಬ ಶ್ರೇಷ್ಠ ದಾರ್ಶನಿಕನಾಗಿ ಹಾಗೂ ಸಾಂಸ್ಕೃತಿಕ ನಾಯಕನಾಗಿ ಚಿರಸ್ಥಾಯಿಯಾಗಿದ್ದಾರೆ. ಇದು ಸುರಗೊಂಡನ ಕೊಪ್ಪದಲ್ಲಿ ಸೇವಾಲಾಲರ ಪಂಚಾಯಿತಿ ಕಟ್ಟೆ ಎಂದೇ ಹೆಸರವಾಗಿರುವಂತಹ ಈ ಸ್ಥಳ. ಇದು ಈ ಕೇವಲ ಪಂಚಾಯಿತಿ ಕಟ್ಟೆನೇ ವಿಸ್ತಾರವಾಗಿ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ದಯವಿಟ್ಟು ಇನ್ನೊಮ್ಮೆ ನೋಡಿ. ಅವರು ಪಂಚಾಯಿತಿ ಮಾಡ್ತಾ ಇದ್ದಂತಹ ಸ್ಥಳ, ಜನಗಳಿಗೆ ಬುದ್ಧಿ ಹೇಳ್ತಾ ಇದ್ದಂಥ ಸ್ಥಳ, ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಭಾವನೆಗಳನ್ನು ಹೇಳ್ತಾ ಇದ್ದಂಥ ಸ್ಥಳ. ಇದಕ್ಕೆ ಪಂಚಾಯಿತಿ ಕಟ್ಟೆ ಅಂತ ಕರೀತಾರೆ ಸುರಗೊಂಡನ ಕೊಪ್ಪದಲ್ಲಿ. ಸೇವಾಲಾಲರ ಪವಾಡಗಳು ಇನ್ನೂ ಅನೇಕ ಇದೆ. ಅದನ್ನೆಲ್ಲ ಹೇಳಕ್ಕೆ ಹೋಗಿದ್ರೆ ಇನ್ನೂ ತುಂಬ ವಿಡಿಯೋ ಲಾಂಗ್ ಆಗುತ್ತೆ. ಮಹಾನ್ ಪವಾಡ ಪುರುಷರು, ದಾರ್ಶನಿಕರು, ಕರುಣೆ, ನ್ಯಾಯ, ನೀತಿ, ಧರ್ಮ, ಬ್ರಹ್ಮಚರ್ಯದ ಬಗ್ಗೆ ಬೋಧನೆ ಮಾಡಿದಂಥವರು. ಅವರ ಸುಂದರವಾದ ದೇವಸ್ಥಾನವನ್ನು ಸುರಗೊಂಡನ ಕೊಪ್ಪದಲ್ಲೇ ಕಟ್ಟಿಸಿದ್ದಾರೆ. ಪ್ರತಿದಿನ ಅಲ್ಲಿ ಪೂಜೆಗಳು ನಡೆಯುತ್ತೆ. ಇನ್ನೊಂದು ವಿಶೇಷ ಅಂದರೆ ಅವರ ದೇವಸ್ಥಾನದ ಅಕ್ಕಪಕ್ಕ ಮತ್ತು ಅವರ ವಿಗ್ರಹದ ಅಕ್ಕಪಕ್ಕ ಒಂದು ನಂದಿ ಹಾಗೂ ಒಂದು ಕುದುರೆಯ ಪ್ರತಿಮೆ ಇದ್ದೇ ಇರುತ್ತೆ. ಯಾಕೆ ಅಂದರೆ ಅವರು ಗೋವುಗಳನ್ನು ಅತಿ ಹೆಚ್ಚು ಪ್ರೀತಿಸ್ತಾ ಇದ್ರು ಮತ್ತು ಕುದುರೆ ಮೇಲೆ ಓಡಾಡ್ತಾ ಇದ್ರು ಅವರು. ಹಾಗಾಗಿ ದೇವರ ಪ್ರತಿರೂಪವಾಗಿರುವ ಅವರನ್ನು ಒಂದು ದೇವಸ್ಥಾನದಲ್ಲಿ ಇಟ್ಟು ಪ್ರತಿನಿತ್ಯ ಪೂಜೆ ಅಲಂಕಾರಗಳು ನಡೆಯುತ್ತೆ. ಪ್ರಾಣಿ ಪ್ರಿಯರಾಗಿರೋದ್ರಿಂದ, ಅಂದರೆ ಅವರು ಗೋವುಗಳನ್ನು ಕಾಯ್ತಾ ಇರೋದ್ರಿಂದ ಒಂದು ಗೋವಿನ ಪ್ರತಿಮೆ, ಅವರ ವಾಹನ ಕುದುರೆಯ ಪ್ರತಿಮೆ ಸದಾ ಅವರ ಅಕ್ಕಪಕ್ಕ ನಿಲ್ಲಿಸಿರ್ತಾರೆ. ಪ್ರತಿನಿತ್ಯದ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು, ಅಭಿಷೇಕಗಳು ನಡೀತಾ ಇರುತ್ತೆ. ಇಂಥ ಮಹಾನ್ ಚೇತನಕ್ಕೆ ನನ್ನದೊಂದು ನುಡಿ ನಮನ. ಸುರಗೊಂಡನೆ ಕೊಪ್ಪದಲ್ಲೇ ಒಂದು ಭವನವನ್ನು ನಿರ್ಮಿಸಿದ್ದಾರೆ. ಈ ಭವನದಲ್ಲಿ ಉಳಿಲಿಕ್ಕೆ ವ್ಯವಸ್ಥೆ ಇದೆ, ರೂಮ್ಗಳ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಇದೆ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ದಯವಿಟ್ಟು ಶಿವಮೊಗ್ಗ ಬಂದರೆ ಖಂಡಿತ ನೋಡಿ.
ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.